ರೀ ಫೋನ್ ಹಚ್ಚಿದ್ದೆ. ಆ, ಅದು ಅಲ್ಲಿ ನೆಟ್ವರ್ಕ್ ಸಿಗ್ಲೇ ಇಲ್ರಿ, ಮಾತಾಡಲಿಲ್ಲ. ಹೆಂಗಿದ್ರಿ ಇವತ್ತು ಅಪ್ಪಾಜಿ ಮನೆಗೆ ಹೊಂಟೇವಲ್ಲ, ಅಲ್ಲೇ ಪಾರ್ವತಿ ಕಡೆನೇ ಮಾತಾಡ್ಬಿಟ್ರೆ ಆತ್ ಬಿಡ್ರಿ. ಸರಿ ಆಯ್ತು, ಹಂಗ ಮಾಡು. ನಂಗಾರ ಬರ ಹೋಗುನ. ಈಗ ಅದಕ್ಕೆ ನಿಮ್ಮ ಮಾವನ ಮನೆಗೆ ಇನ್ನು ಬರೋದ ನೀನು ಬಂದಾಳಕ್ಕೆ? ಇಲ್ಲ, ನನ್ನ ಮಾವನ ಮನೆಗೆ ಅಂತಂದ್ರೆ ಹಂಗಲ್ ಬೇವ, ಬೆಂಗಳೂರಿಗೆ ಕೆಲ್ಸಕ್ಕೆ ಹೋಗ್ಬೇಕಂತದೇನಲ್ಲ, ಅವ್ರ ಮುಂದೆ ಹೇಳುನ ಅಂತ. ಅಲ್ಲಲ್ಲ, ಎಂತ ಚಂದ ನಿಮ್ಮ ಮಾವ ಆಫೀಸ್ನಾಗ ಇಲ್ಲೇ ಕೆಲಸ ಮಾಡಪ್ಪ ಅಂತ ಹೇಳಿದ್ರು. ನಿನಗೇನು ಬಂದತ್ಲ? ಅಷ್ಟು ಚಂದ, ಅಷ್ಟು ದೊಡ್ಡ ಮನುಷ್ಯ, ಅಷ್ಟು ಮರ್ಯಾದೆ ಕೊಟ್ಟು ಹೇಳಿದ ಕೆಲಸನ ಒಲ್ಲೆ ಅಂತೇಳಿ ಅದು ಯಾವಂದ ಕೈ ಕೆಳಗೆ ಕೆಲಸ ಮಾಡಕ್ಕೆ ಹೋಗ್ತೇನೆ ಅಂತೀಯಲ್ಲ, ಅದು ಬೆಂಗಳೂರು ಬಿಟ್ಟು ಊರಿಗೆ ನಿನಗೇನು ಬಂದತ್ತಂತೆ ನಾನು? ಅದು ಅತ್ತಿಯರ ಏನಂದ್ರೆ ಇವರು ಚಲೋ ಓದ್ಯಾರ, ಅದಕ್ಕೆ ನಮ್ಮ ಅಪ್ಪಾಜಿ ಅವ್ರ ಕಡೆ ಕೆಲಸ ಮಾಡಕತ್ರ ಇವರ ಐಡೆಂಟಿಟಿ ಏನು ಇರಂಗಿಲ್ಲ. ಚಲೋ ಓದ್ಯಾರಲ್ಲ, ಒಂದೆರಡು ಕಡೆ ಎಲ್ಲಾರ ಕೆಲಸ ಮಾಡಿದ್ರೆ ಅವ್ರಿಗೂ ಒಂದು ಎಕ್ಸ್ಪೀರಿಯನ್ಸ್ ಆದಂಗೆ ಆಕೈತಿ. ಆಮೇಲೆ ಹೌದಪ್ಪ, ಇವ್ರ ಹಳೆಯ ಇಂಥ ಕೆಲ್ಸದಾಗ ಅದಾರ ಅಂತ ಹೇಳ್ಕೊಳಕ್ಕೂ ಒಂದು ಹೆಮ್ಮೆ. ಮತ್ತು ಮದುವೆ ಮಾಡ್ಕೊಂಡು ಮಾವನ ಆಫೀಸ್ನಾಗ ಉಳ್ಕೊಂಡ್ಬಿಟ್ಟ ಅಂತ ಯಾರೂ ಅನ್ಬಾರ್ದಲ್ಲ. ಅಲ್ಲ, ಯಾರು ಏನಂದ್ರೆ ನಮಗೇನು ಫರ್ಕ್ ಬೀಳ್ಬೇಕಾಗಿಲ್ಲ ಬಿಡ್ರಿ, ಯಾರೇನು ಅನ್ನೋದು ಇಲ್ಲ. ಆದರೂ ಹೇಳಿದೆ ರೀ ಅತ್ತಿಯಾರ, ಅಷ್ಟೇ, ಮತ್ತೇನಿಲ್ಲ. ಸುಮ್ ಕುಂದ್ರೆ ಒಟ್ಟು ನಿನಗೇನು ಮದುವೆ ಮಾಡ್ಕೊಂಡು ಬೇರೆ ಮನೆಗೆ ಹೋಗ್ಬೇಕನ್ನೋದು ಅಷ್ಟೇ ತಲೆಯಾಗಿರೋದು. ಬ್ಯಾಡ ಅಂದ್ಲಂತಿಕೆ. ನನಗೆಲ್ಲ ಗೊತ್ತಾಯ್ತು ತಗೋರಿ, ಎಲ್ಲ ಇಲ್ಲೇ ಕೆಲಸ ಮಾಡಿದ್ರೆ ಮತ್ತೆ ಇಲ್ಲೇ ಇವ್ರ ಜೊತೆಗೆ ಇರ್ಬೇಕಾಕತಿ, ಬೇರೆ ಕಡೆ ಮಾಡಿದ್ರ ಅಂತ ನಿಮ್ಮ ತಲೆಯಾಗ ಆತ್ ತಗೋ. ಹೋಗ್ರಿ, ಎಲ್ಲರಿಗೂ ಹೋಗೋರಿದ್ದೀರಿ, ಹೋಗ್ರಿ. ಇಲ್ಲದನ್ನು ಊಹೆ ಮಾಡ್ಕೋಬೇಕು, ನೀನ ನೋಡ್ಬೇ. ಖರೇನು ಯಾರು ಹೇಳ್ತಾರೆ ನಿಮಗೆ ಇದನ್ನೆಲ್ಲ? ಸರಿ, ಈಗ ಆಗದ ಆಗ ಹೊತ್ತು ನಾನೊಂದು ಸ್ವಲ್ಪ ಅವ್ರ ಮನೆಗೆ ಹೋಗಿ ಬರ್ತೇನೆ. ದೌಡ್ ಬರ್ರಪ್ಪ, ಇನ್ನೂ ಮಾಡೋ ಕಾರ್ಯ ಐತಿ. ಬರ್ತೀವಿ. ಅನು ಬಾ, ಹೋಗ್ಬರ್ನಿ. ಯವ್ವ, ಅಲ್ಲಿ ಹೋಗಿ ಮಾತಾಡಿ ಅದು ಏನು ವಿಚಾರ ಮಾಡ್ತಾರ ಏನೋ, ಯಾರಿಗೆ ಗೊತ್ತು ಬೇವ. ಆಕಿ ಪಾರ್ವತಿ ಅದು ಏನೇನು ಹೇಳ್ತಾಳ ಯಾರಿಗೆ ಗೊತ್ತು. ಅಣ್ಣದನ್ನ ಕೇಳ್ಕೊಂಬಂದು ಹಿಂದಾಗಡೆ ಏನಾರ ಬೇಡ ಅಂತ ನಿಂತ್ರ ಗತಿ ಏನು ಬೇವ. ಬಾಯಿ ಮುಚ್ಕೊಂಡು ಕುಂದಿರ್ತೀನಿ, ನನ್ನ ಮಗ ಕೈ ಬಿಟ್ಟು ಹೊಂಟಾನಲ್ಲ ಅಂತ ನಾನು ಹೊಟ್ಟಬೇನಿ. ಈಕಿದೊಂದು ತಿಂಡಿ ತಗ, ಬೇಡ ಅಂದ್ರೆ ಬಿಡು, ಬೇರೆ ಗಂಡಿನ ನೋಡಿದ್ರ ಆತ ತಗ. ನನ್ನ ಮಗ ಇನ್ನೊಂದು ಊರಿಗೆ ಹೊಂಟಾನಲ್ಲಪ್ಪ ಅಂತ ನಾ ಯೋಚನೆ ಮಾಡತ್ತೆ, ನಿಂದೊಂದು ತಗ. ಅವ ಅನು, ಯವ್ವ ನನ್ನ ಮಗಳ ಹೆಂಗದಿಯವ್ವ? ನಿಂದನಿ ಕೇಳುತ್ತಲೇ ನನಗರ ದುಃಖನ ಬಂದಂಗ ಆತವ ಯವ್ವ. ರಾಣಿಗತೆ ಇದ್ದಕ್ಕೆ ಹೆಂಗದಿ? ಆರಾಮದಿಯಾ? ಗಂಡನ ಮನೆ ಚಲೋ ಐತೆನ ಮಗಳ? ಹ್ಞೂ ಬೇ, ಆರಾಮಾಗದೇನಿ. ನಿಮ್ಮ ಮಳೆಯ ನನಗೇನೂ ಕಡಿಮೆ ಮಾಡಿಲ್ಲ, ಚಲೋ ನೋಡ್ಕೊಳಕತ್ತಾರ. ತಡಿಯೇ, ಇನ್ನೂ 2 ದಿನ ಆಗಿರೋದು ಗಂಡನ ಮನೆಗೆ ಹೋಗಿ. ಹೆಂಗದಿಯ? ಚಲೋ ಅದೀಯ? ಗಂಡನ ಮನೆಯಾಗ ಏನೈತಿ ಏನಿಲ್ಲ ಅಂದ್ರೆ ಇನ್ನು ಹೋಗಿಂದ ಆಮೇಲೆ ಎಲ್ಲ ಬಣ್ಣ ಬಯಲಾಗೋದು. ಇನ್ನು ಹೋಗಿ 2 ದಿನಕ್ಕೆ ಏನು ನಡಿತೈತಿ ಏನಾಕತಿ ಯಾರಿಗೆ ಗೊತ್ತು. ಬರವಾ, ಕುಂದ್ರ ಬಾ. ಅತ್ತಿ, ಹಂಗ್ಯಾಕೆ ಮಾತಾಡ್ತಿ? ಎಲ್ಲ ಚಲೋನ ಐತಲ್ಲೇ, ನೀ ನೋಡು ನೋಟ ಸರಿ ಇಲ್ಲ ಅಷ್ಟ. ನಕಲಿ ಮಾಡಿನ್ಯಾಳ, ಅದಕ್ಕೆ ಯಾಕೆ ಶಿಟ್ಟಕ್ಕಿ? ನಕಲಿ ಮಾಡ್ತೀಯೇನು? ಒಟ್ಟು ಬರೀ ಬೇಜಾರಾಗಂಗೆ ನಕಲಿ ಮಾಡೋದು ನೀನು, ಸಮಾಧಾನ ಆಗಂಗೆ ಏನು ಮಾಡಲ್ಲ. ಆಯ್ತು ಬಿಡವ, ನಿನ್ನ ಗಂಡ ಮನೆಗೆ ಏನು ಅನ್ನಂಗಿಲ್ಲತ್ತ, ಏನು ಮಾತಾಡಿದ್ರು ಸಿಟ್ಟೆ ಬರ್ತೈತಿ ನಿನಗೆ. ಆಯ್ತು. ಅನು ಹೆಂಗದಿಯಾ? ಅನು ಆರಾಮದಿಯೇನು? ಎಷ್ಟು ಬೇಜಾರಾಗತ್ತಿತ್ತು ಗೊತ್ತೇನ, ನಿನ್ನಿಂದ ಎಷ್ಟು ಸಲ ನೆನಪು ಮಾಡ್ಕೊಂಡು ಗೊತ್ತೇನ? ಹೂನೇ ಪಾರ್ವತಿ, ಆರಾಮದೀನಿ. ನೀ ಹೆಂಗದಿ? ನೀನು ಆರಾಮದಿಯಾ? ಇಲ್ಲೇನು ಕಡಿಮೆ ಆಗೈತೆ ತಗೋ, ಯಾಗ್ಲಾರಿ ತಿನ್ಕೊಂತ ಆರಾಮ ಅದಾಳ. ಅಲ್ಲ, ನಿಮ್ಮ ಅಪ್ಪನ ಮನೆ ಸುಖದ ಸುಪ್ಪತ್ತಿಗೆ ಇಷ್ಟೆಲ್ಲ ಕೇವಾಗ ಕಾಣ್ಬೇಕು ಅವ್ರ ಮನ್ಯಾಗ? ಇಲ್ಲೇ ಬೇಕಾದಂಗೆ ಅದಾಳ, ತಲೆ ಕೆಡ್ಸ್ಕೊಬೇಡ, ಸುಮ್ಮನೆ ಇರನಿ. ನಾ ಆರಾಮದಿ. ನಾನು ಬಾ, ಕುಂದ್ರ ಬಾ, ಕೂತ್ಕೋ, ನಾ ಚಾ ತೊಗೊಂಬರ್ತೇನೆ. ಆರಾಮದಿರಿ ಅಣ್ಣಾರ? ನಾನು ಮಾತಾಡ್ಸೋ ಇದ್ರೊಳಗೆ ನಾ ಪಾಪ ಲಕ್ಷಣ ಕೊಡಲಿಲ್ಲ, ಏನು ಅನ್ಕೋಬೇಡ್ರಿ. ಇರ್ಲಿ ಹಳೆ ಮತ್ತು ಆತಿಥ್ಯ ಐತ್ರಿ. ಈಗ ಸದ್ಯಕ್ಕೆ ಮಗಳನ್ನ ಬಿಟ್ಟದಿರಿ, ಮಗಳ ನೆನಪು ಕಾಡ್ತಿರ್ತೈತಿ, ಬಂದ್ಬಿಟ್ಲೆ ಮತ್ತೆ ಇದು ಮಾಡೋದೆಲ್ಲ ಸಹಜ ತಗೋರಿ. ಯವ್ವ, ಅಪ್ಪ ನಿಮ್ಮಪ್ಪ ಆಫೀಸ್ಗೆ ಹೋಗ್ಯಾರ, ಬರ್ತಾರೀಗ. ಅರವಿಂದ್ ಹೋಗ್ಯಾನ, ಈಗ ಬಂದ ಬಿಡ್ತಾರೀಗ. ಯವ್ವ, ಅಶ್ವಿನಿಯಲ್ಲಿ ಇಷ್ಟೊತ್ತಾತಿ, ಯಾಕೆ ಬರಲೇ ಇಲ್ಲ ಕೆಳಗ? ಇಲ್ಲಾಂದ್ರೆ ಅಕ್ಕ ಅಂತಿದ್ಲ. ಅಯ್ಯೋ ಯವ್ವ, ಆಕಿದೇನು ಕೇಳ್ತಿ ಸಡಗ್ರನ? ಅಯ್ಯೋ, ಅದು ಎಂಥದ ಪಿಕ್ಚರ್ನಾಗೆಲ್ಲ ನೋಡಿರ್ತಾಳಂತ, ನಾನು ಅದನ್ನೇ ಬೈದೆ, ಇಂಥವ ನೋಡ್ತಿರ್ತೀಯನ ಅಂತೇಳಿ. ಆದರೆ ಏನು ಮಾಡ್ಬೇಕು, ನೋಡ್ಯಾಳಂತ. ಅದಕ್ಕೆ ನಮ್ಮ ಅಣ್ಣಂದು ಫಸ್ಟ್ ನೈಟ್ಗೆ ಹಂಗೆ ರೂಮ್ ರೆಡಿ ಮಾಡ್ಬೇಕು, ಹಿಂಗೆ ರೆಡಿ ಮಾಡ್ಬೇಕು ಅಂತೇಳಿ ಅದು ಏನೇನವ ಒಟ್ಟು ಡ್ರೈವರ್ ಕಡೆ ಹೇಳಿ ಕಾರ್ನ್ಯಾಗ ಹೋಗಿ ಅವು ಏನೇನೋ ಹೂವು ಎಲ್ಲ ತೊಗೊಂಬಂದಾಳ ಕಾರ್ ಗಡ್ಯಾಗ. ಏನು ಯಾರನ್ನಾರ ಕಳಿಸ್ಬೇಕನ್ನಂಗಿಲ್ಲ, ಏನಿಲ್ಲ, ಹೋದ್ಲು ತೊಗೊಂಬಂದ್ಲು. ಮ್ಯಾಗ ಕ್ವಾಣಿ ಅಲಂಕಾರ ಮಾಡಕತ್ತಾಳವ. ಯವ್ವ, ಎಷ್ಟು ಚಂದ ಮಾಡ್ಯಾಳಂದ್ರೆ ಇವತ್ತು ಅವ್ರ ಅಣ್ಣ ಅದಕ್ಕೆ ಮುಂದೆ ಹಾಸ್ಕಿ ಕಾರ್ಯ ಅಲ್ಲಿ. ಇವತ್ತು ಆಕಿನ ಮಾಡ್ಬೇಕಲ್ವ ಮುಂದೆ ನಿಂತು ಎಲ್ಲದನ್ನು, ಮತ್ತೆ ತಂಗಿ ಅಕ್ಕ ಇವರ ಮಾಡ್ಬೇಕಲ್ಲ. ಅದಕ್ಕೆ ದೊಡ್ಡ ಗಿಫ್ಟ ಕೇಳಾಳ ಅವ್ರ ಅಣ್ಣನ ಕಡೆ. ಹಾಸ್ಕಿ ಕಾರ್ಯಕ್ಕೆ ಇಷ್ಟೆಲ್ಲ ಮಾಡಿರ್ತೇನೆ, ನಂಗೆ ಒಂದು ಚಲೋ ಗಿಫ್ಟ್ ಕೊಡ್ಬೇಕಂತೇಳಿ. ಅವನು ಹೂ ಅಂತ ಹೇಳೋಗ್ಯಾನ. ಏನು ಗಿಫ್ಟ್ ತರ್ತಾನ ಗೊತ್ತಿಲ್ಲ ಆಕಿಗೆ. ಈಕಿನೂ ತಯಾರು ಮಾಡಕತ್ತಾಳೆಲ್ಲ ಮೇಲೆ. ನಿಮ್ದು ಜೋರು ನಡೆದಿರ್ಬೇಕಲ್ಲೇ ಹಾಸ್ಕಿ ಕಾರ್ಯಕ್ಕೆಲ್ಲ ತಯಾರಿ. ಏನಪ್ಪ ನಿಮ್ಮ ತಂಗಿ ಏನು ಒಂದು ಕ್ಷಣ ಕುಂತಾಳ ನಿಂತಾಳ ಇಲ್ಲನ? ಎಲ್ಲ ನಿಮ್ಮ ರೂಮನ್ನು ಚಂದಾಗಿ ಅಲಂಕಾರ ಮಾಡಕತ್ತಾಳನ? ಅದು ಆಕಿ ಇಲ್ಲ. ಅಯ್ಯೋ ಅತ್ತಿ, ಅದ್ನೇನ್ ಕೇಳ್ತೀರಿ?
ಯಪ್ಪ ಬೆಳಗ್ಗೆ ಎದ್ದಾಗಿಂದ ಅತ್ತಿ ಆಕಿ ನನ್ನ ಆಜ್ಞೆದಾಳಲ್ಲ ಅತ್ತಿಯಮ್ಮ ನಿಂಗೆ ಹೆಂಗಿರ್ಬೇಕು ರೂಮ್ ಹಿಂಗೆ ಅಲಂಕಾರ ಮಾಡ್ಲಾ ರೋಸ್ ಹೂಲೆ ಮಾಡ್ಲಾ ಗುಲಾಬಿಲೆ ಮಾಡ್ಲಾ ಇದು ಏನದು ಮಲ್ಲಿಗೆ ಹೂವಿಲೆ ಮಾಡ್ಲಾ ಅಥವಾ ಏನಾರ ಬೇರೆ ಥರ ಏನಾರ ಡೆಕೋರೇಷನ್ ಮಾಡ್ಬೇಕಾ ಹಾರ್ಟ್ ಶೇಪ್ ಹಾಸ್ಕಿ ಮೇಲೆ ಏನಾರ ಹಾಕ್ಬೇಕಾ ಅಯ್ಯೋ ಒಂದ ಎರಡು ಆಕಿ ಪ್ರಶ್ನೆ ಆಕಿನೂ ಅದು ಎಂತೆಂಥದ ಗೂಗಲ್ ಅಲ್ಲ ಯೂಟ್ಯೂಬ್ನಾಗ ಅದು ನೋಡಿ ನೋಡಿ ಸರ್ಚ್ ಮಾಡಿ ರೂಮ್ ಡೆಕೋರೇಷನ್ ಮಾಡಕ್ಕೆ ಆಕಿನೂ ನಿಂತಾಳ. ಅಯ್ಯಪ್ಪ ದೇವ್ರೆ ಹೋಗ್ಲಿ ಬಿಡವ ಇದೇನು ಜಾತ್ರೆನ ಅಂತ ಹೇಳಿದ್ರು ಕೇಳವಳ್ಳ. ಅದೇ ಈಗ ನಾನೊಂದು ಸ್ವಲ್ಪ ಮಾತಾಡ್ಕೊಂಡು ಹೋಗೋದಿತ್ತಲ್ಲ ಇಲ್ಲಿ ಬಂದ್ವಿ. ಈಗ ವಾಪಸ್ ಹೋಗೋದ್ರಾಗ ಇನ್ನೂ ಏನೇನು ಅಲಂಕಾರ ಮಾಡ್ತಾಳ ಗೊತ್ತಿಲ್ಲ ರೂಮ್ನ. ಆತಲ್ಲ ಮತ್ತೆ ಈ ತಂಗಿಯರಿಗೆ ಅಕ್ಕ ತಂಗಿಯರಿಗೆ ಮತ್ತೆ ಇದೋ ಒಂದು ಚಾನ್ಸ್ ಏನಾರ ಚಲೋ ಚಲೋ ಗಿಫ್ಟ್ ಕೇಳಾಕ ಹೌದಿಲ್ಲ ಹಣ್ಣುಗಳ ಕಡೆ. ಮತ್ತೆ ನೀವು ಆಮೇಲೆ ಕೊಡಿಸ್ಬೇಕಲ್ಲ ನೀವು ಹೆಂಡತಿ ಲಕ್ಷದಾಗ ಏನು ಕೊಡಿಸ್ಬೇಕಂತದ್ಯಪ್ಪ ನಿಮ್ಮ ತಂಗಿಗೆ? ಅದು ನಾನು ಗಿಫ್ಟು ಏನು ಕೇಳಿಲ್ಲಕ್ಕಿ, ನೋಡೋಣ ಏನು ಕೊಡ್ಸಕ್ಕಾಕೈತದ. ಹೋಲ್ ಬಿಡಪ್ಪ ನಿಂಗೆ ಏನು ಅನುಕೂಲಕ್ಕೈತದ ಕೊಡ್ಸು. ಇಲ್ಲ ಒಂದು ಜೊತೆ ಡ್ರೆಸ್ ಒಂದು ಏನೋ ಏನೋ ಕೊಡ್ಸು. ನಮ್ಮ ಅರ್ವಿನ್ನು ಇವತ್ತು ಏನು ತರ್ತಾನ ಗೊತ್ತಿಲ್ಲ, ಏನಾರ ಬಂಗಾರದ್ದ ಹಿಡ್ಕೊಂಡ್ ಬಂದ್ರು ಬರ್ಬೋದವ. ಅಕ್ಕ ಹಾಯ್ ಹಾಯ್ ಬಾವಾ, ಯಾವಾಗ ಬಂದ್ರಿ? ಇವು ನನ್ನ ದನಿ ಕೇಳ್ದಂಗೆ ಆತು. ನನಗೆ ನಿನ್ನೆಯಿಂದ ನಮ್ಮ ಅಕ್ಕನ ಯೋಚನೆಗೆ ಅದೇನಲ್ಲ ಅದಕ್ಕೆ ಏನಾರ ಹಂಗೆ ಹಳಾಳೆ ಅನ್ಸಕತ್ತೈತೇನೆ ಅಂತ ಸುಮ್ಮನೆ ಇದ್ದೆ. ಈಗ ಮತ್ತೊಂದ್ಸಲ ಯಾಕೋ ಕೇಳ್ದಂಗೆ ಆತ. ಕೆಳಗೆ ಹಿಂಗೆ ಬಗ್ಗೆ ನೋಡ್ತೀನಿ ನೀವು ಕುಂತಿದ್ರಿ. ಅಕ್ಕ ನಂಗೆ ಎಷ್ಟು ಖುಷಿ ಆಗತ್ತೆ ಗೊತ್ತೇನ, ಏನು ಒಮ್ಮಿಂದ ಮಕ್ಕ ಬಂದ್ಬಿಟ್ರಲ್ಲ. ಏನಿಲ್ಲವಾ ಇವ್ರೇನೋ ಒಂದು ಸ್ವಲ್ಪ ಅಪ್ಪಾಜಿ ಕೊಟ್ಟು ಮಾತಾಡ್ಬೇಕಂದ್ರ ಅದಕ್ಕೆ ಬಂದ್ವಿ. ಅಕ್ಕ ಮ್ಯಾಲ್ ಬರ್ತಿ? ಮ್ಯಾಗ ಅರವಿಂದ್ ಅಣ್ಣಂದು ಎಷ್ಟು ಚಂದ ರೂಮ್ ಡೆಕೋರೇಷನ್ ಮಾಡೀನಿ ಗೊತ್ತೇನೆ, ತೋರಿಸ್ತೇನೆ. ಬರ್ತೇನೆ ಎಲ್ಲ ಹೋಗ್ತೇನೆ, ಸ್ವಲ್ಪ ತನಕ ಕುಂದಿರ್ತೇನೆ, ಆಮೇಲೆ ಬರ್ತೇನೆ. ಸರಿ. ಆದ್ರೂ ಏನ ಅನು ಹೊಸ ಅಕ್ಕ ಸಿಕ್ಕಾಳ ಪಾರ್ವತಿ ಅಕ್ಕ. ಅದ್ಗೇಮ್ ಸಿಕ್ಕಿದ್ದಕ್ಕೆ ಅಕ್ಕನ ಮರ್ತಾ ಬಿಟ್ಲ. ಎಷ್ಟೊತ್ತಾಗಿಂದ ಬಂದ ನೋಡಿಕೆ ಸುಬ್ಬಿ ಅತ್ತಿ ಬರೇ ಇಂತವ ನೋಡ ಕೇಳ್ಸಿಲ್ಲ ನನ್ಗೆ ಅದನ್ನ ಹೇಳತ್ತಿಲ್ಲ. ಆತಾತ ಈಗೇನು ಡೆಕೋರೇಷನ್ ಮಾಡೋದು ಮುಗಿತ ಏನು ಇನ್ನೂ ಮಾಡ್ತಾನ ಅದಿಯೇ? ಅದು ಏಟು ಮಾಡ್ಬೇಕಂತದಿಯೇ? ಬಾರ ಕುಂದ್ರ ಬಾರ, ಅಕ್ಕ ಬಂದಾಳ ಮತ್ತೆ ಈಗ ಹೊಕ್ಕಳ ಗಂಡ ಮನೆಗೆ ಮಾತಾಡ್ಕೊಂಡು ಕುಂದ್ರ ಬಾ. ಅದು ಸಾಕಷ್ಟು ಮಾಡಿದ್ದು ಏನು ದೊಡ್ಡ ಯವ್ವ. ನಮ್ಮ ಕಾಲದಾಗ ಈ ರೂಮು ಪಾಮಗೆ ಹೂವು ಪವು ಹಾಕೋದು ಹಾಲು ತಗೊಂಡೋಗೋದು ಸುಡ್ಗಾಡ್ ಸೊಂಟಿ ಕೊಂಬು ಇಲ್ಲಿ ನೋಡು. ಮದುವೆ ಆತ ದೇವ್ರ ದಿಂಡ್ರಿಗೆ ಹೋಗಿ ಬಂದ್ವಿ, ಮನೆಯ ಪೂಜೆ ಮುಗೀತ, ಮುಹೂರ್ತ ನೋಡಿದ್ರೆ ಮುಗೀತ ಅಷ್ಟೇ. ಯಾವ್ದು ಮತ್ತೆ ಯಾವಾಗ ನಮ್ಮ ಕಡೆ ತಲೆನೂ ಕೆಡಿಸ್ಕೊಳೋದಿಲ್ಲ. ಹೊಳ್ಳಿ ಹೊಟ್ಟಿಲ್ ನಿಂತ್ವಿ ಕುಬಸ ಮಾಡ ಬೈಕಿ ಅಡಿಗೆ ತುಂಬ ಇಷ್ಟೇ ಇವ್ರದ್ದು ಯವ್ವ. ಈಗಿನ ಕಾಲದವ್ರದ್ದು ಅದೇನೋ ಮದುವೆಗಿಂತ ಮುಂಚೆ ಫೋಟೋ ತಗ್ಸೋದಂತ, ಮದುವೆ ಆಗಿಂದ ತಗ್ಸೋದಂತ, ಮದುವೆ ಆಗಿಂದ ತಗ್ಸೋದಂತ, ಮತ್ತೆ ಮನೆಗೆ ಹೋಗ್ಬೇಕಾರೆ ತಗ್ಸೋದಂತ, ಮತ್ತೆ ಈಗ ಇದೇನೋ ಕಾರ್ಯಕ್ಕೆ ರೆಡಿ ಮಾಡೋದಂತ. ಯವ್ವ ಹೆಚ್ಚಿಂದ ಆತು ಬಿಡ ಇದು. ನಿಮ್ಮ ಕಾಲನ ಬೇರೆ ನಮ್ಮ ಕಾಲನ ಬೇರೆ ಬೇ ಎತ್ತಿ. ಈಗ ನಿನ್ನ ಮಗಂದು ಚಂದಾಗಿ ಎಲ್ಲಾರು ಸೇರಿ ಮದುವೆ ಮಾಡಿದ್ದಂದ್ರ ಇಲ್ಲ ಹಿಂಗ ರೆಡಿ ಮಾಡ್ತಿದ್ದೆ ನಾನು ಗೊತ್ತನು. ಹೋಗ್ಲಿ ಪಾಪ ನಮ್ಮ ಮಾವಂದ ಅಂತೇಳಿ ಅವನು ಹೇಳ್ದ ಕೇಳ್ದ ಮದುವೆ ಮಾಡ್ಕೊಂಡು ಅಲ್ಲಿಂದಲ್ಲೇ ಎಲ್ಲ ಮುಗಿಸಿ ಒಮ್ಮಕ್ಕ ಹೊಟ್ಟೆಲಿದ್ದಕ್ಕಿನ ಇದು ಹೆಂಡತಿ ಕರ್ಕೊಂಡ್ ಬಂದ. ಅದಕ್ಕೆ ನಿಂಗೆ ಯಾವುದು ಗೊತ್ತಿಲ್ಲ. ಇಲ್ಲ ಅವನು ಮಾಡ್ಕೊಂತಿದ್ದ ಗೊತ್ತನು. ಏನ್ ಮಾಡ್ಬೇಕು ನನ್ನ ಕರ್ಮ. ಇಲ್ಲ ನಿನ್ನ ಬಾಯಾಗೂ ಇಂಥವೆಲ್ಲ ಕೇಳಿಸ್ಕೋಬೇಕು ನಾನು. ಇಲ್ಲಾಂದ್ರೆ ನಾಯಿ ಅಂತಕ್ಕೆ ನೀನು ಮಾತಾಡಕ್ ಬಿಡ್ತಿದ್ನ್ಯಾ ನಾನು ಗಂಟ್ಲ ಮ್ಯಾಗ ಕಾಲಿಡ್ತಿದ್ದೆ. ಯಾವಾಗ ನೋಡಿ ವಟ 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 ಆತ. ಅಣ್ಣ ಚಾ ತಗೋರಿ, ಅಲ್ಲೇ ಇಟ್ಬಿಡು ಪಾರ್ವತಿ. ಇಲ್ಲಿ ತೊಡ್ರಕ್ಕೆ ಬರಾಕ ಎಲ್ಲಾರು ಅಲ್ಲೇ ತಗೋತೇವಿ, ಇಟ್ಬಿಡು. ಪಾರ್ವತಿ ಬಾ ಒಂದ್ ಸ್ವಲ್ಪ ನಿನ್ ಜೊತೆ ಮಾತಾಡ್ಬೇಕು. ಸರಿ ಬಾ ಅಕ್ಕ, ನಾ ಎಷ್ಟು ಚಂದ ರೂಮ್ ಡೆಕೋರೇಷನ್ ಮಾಡಿ ಬಾ ತೋರಿಸ್ತೇನೆ. ಅಯ್ಯ ಚಾ ಕುಡಿಲಂಗ ಹೋದ್ರಿ. ಅಯ್ಯ ಹುಡುಗರೇ ಅಳ್ಯಾರ ಚಾ ತಗೋರಿ, ಬರೋ ಹೊತ್ತಾತ್ರಿ, ನೀವು ಕುಡ್ರಿ ಬರ್ತಾರ. ಅಕ್ಕ ಹೆಂಗೈತಿ ರೂಮ್? ಮಸ್ತಾಗೈತಿಲ್ಲ ಅಲಂಕಾರ? ಹೆಂಗ ನಾನೇ ಮಾಡಿದ್ದೆ ಡೆಕೋರೇಷನ್. ವಾವ್ ಮಸ್ತಾಗೈತಿ. ಅರವಿಂದನ್ ರೂಮ್ ಹಿಂಗಾಕೈತಿ ಅಂತ ಅನ್ಕೊಂಡಿದ್ದಿಲ್ ಬಿಡ. ವಾವ್ ಕ್ಯಾಂಡಲ್ ಎಲ್ಲ ಈಗ ಹಚ್ಬಿಟ್ಟಿಯಲ್ಲ ಕ್ಯಾಂಡಲ್ನ, ಆಮೇಲೆ ಹಚ್ಬೇಕಿಲ್ಲ? ಯೋ ಈಗೂ ಹಚ್ಚನಕ್ಕ ನಿಂಗೆ ತೋರ್ಸಕ್ಕಂತೇಳಿ ಮತ್ತೆ ರಾತ್ರಿ ಹಚ್ಚೋದು. ನಾವು ಇನ್ನೊಂದು ಸ್ವಲ್ಪ ಕ್ಯಾಂಡಲ್ ಹಚ್ಚೋದಷ್ಟ. ಸರಿ ಚಂದಾಗೈತಿ. ಆದರೂ ಇಷ್ಟೆಲ್ಲ ಒಬ್ಬಕ್ಕೆ ಮಾಡಿಯಲ್ಲ ಹೇಳು. ಅದೇನು ದೊಡ್ಡ ಮಹಾ ಬಡ ಬಡ ಬಲೂನ್ ಎಲ್ಲ ಊದಿಸ್ದೆ ಕಟ್ಸ್ದೆ ಚಂದ ಹಿಡ್ದೆ ಡೆಕೋರೇಷನ್ ಮಾಡಿದೆ. ಯು ಆರ್ ವೆರಿ ಲಕ್ಕಿ ಪಾರ್ವತಿ, ನಮ್ಮ ತಮ್ಮನ ಮದುವೆ ಮಾಡ್ಕೊಂಡು. ನಿಜವಾಗ್ಲು ನೋಡು ಎಷ್ಟು ಚೆನ್ನಾಗಿ ಮಾಡಾಳ. ಇಂಥ ನಾದ್ನಿ ಪಡೆಯೋಕ್ಕೂ ಪುಣ್ಯ ಮಾಡಿ. ಅದೇನು ಸುಳ್ಳಲ್ಲ ಬಿಡು, ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಯಾಳ. ನನಗೆ ಒಂಥರ ನಾಚಿಕೆ ಆಗ್ತೈತಪ್ಪ. ಅಕ್ಕ ಅಲ್ಲಿ ನಿನ್ನ ರೂಮ್ ಹೆಂಗೆ ಡೆಕೋರೇಷನ್ ಮಾಡ್ಯಾರ? ನಂಗೊಂದು ಫೋಟೋ ಹೊಡೆದು ವಾಟ್ಸಪ್ ಮಾಡ್ಬೇಕು ನೀ. ಅಯ್ಯೋ ಅದೆಲ್ಲ ಏನು ಬಿಡ, ಮಾಡ್ಬೇಕಂದ್ರೆ ಮಾಡ್ಬೇಕಷ್ಟೆ. ಆಯ್ತಾಯ್ತು ಮಾಡ್ತೀನಿ. ಅದ್ಗೆಮ್ಮ ಬರ್ರಿ ಇನ್ನೊಂದು ತರ್ಸನ. ಏನ ನೀ ಕಣ್ಣು ಮುಚ್ಚು. ಕಣ್ಣು ಮುಚ್ಚಬೇಕಾ? ಮುಚ್ಚೆ ನೋಡುವ. ಕೈ ಕೊಡಿ ಬಾಯ್ ನನ್ನ ಜೊತೆ. ಕಣ್ಬಿಡಿ ನಿಧಾನಕ್ಕೆ. ಇದೇನಿದು? ಆ ರೂಮ್ಗಿಂತ ಈ ರೂಮ್ ಇನ್ನೂ ಚಂದಾಗಿತ್ತಲ್ಲ. ಹೌದು ಇದು ಯಾರಿಗೆ? ನಿನ್ಗೆ ಆದಿತ್ಯ ಬಾವಗೆ
ನಿಜವಾಗ್ಲೂ ತಮಾಷೆ ಮಾಡಬೇಡ ಲಕ್ಷ್ಮಿ. ಅಥವಾ ಲಕ್ಷ್ಮಿ ಬರ್ತಾಳ. ಅಶ್ವಿನಿ, ತಮಾಷೆ ಮಾಡಬೇಡ. ನಿಜವಾಗ್ಲೂ ನನ್ಗ? ಹ್ಞೂ ಅಕ್ಕ, ಫಸ್ಟ್ ಈ ರೂಮ್ನೇ ಚಂದಾಗಿ ಡೆಕೋರೇಷನ್ ಮಾಡಿ ಆಮೇಲೆ ಹೋಗಲ್ ಮಾಡಿದ್ದು. ಉಳಿದಿದ್ದ ಬಲ್ಲೂನ್ ತಗೊಂಡು ಗೊತ್ತನ. ನನ್ನ ರೂಮ್ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಅಂತ ಅನ್ಕೊಂಡಿದ್ದೆ ಇಲ್ಲ. ಹೌದು, ನಿಂಗೆ ಯಾರು ಹೇಳಿದ್ರು ನಾವೆಲ್ಲಿ ಬರ್ತೇವೆ ಅಂತೇಳಿ? ನಂದೇನು ಇಲ್ಲ, ಅಲಂಕಾರ ಮಾಡಿದ್ದು ನಿನ್ನ ರೂಮ್ನ ನಾನು ಮತ್ತೆ ಪಾರ್ವತಿ ಅಕ್ಕ, ಅದು ಪಾರ್ವತಿ ಅತ್ತಿಗೆಮ್ಮ, ಅವ್ರ ರೂಮ್ ಅಲಂಕಾರ ಮಾಡಿದ್ದು ನಾನು ಒಬ್ಬಕ್ಕೆ. ಪಾರ್ವತಿ, ನಿನಗೆ ಹೆಂಗ್ ಗೊತ್ತಾ ನಾನು ನನ್ನ ಗಂಡ ಇಲ್ಲಿ ಬರ್ತೇವೆ ಅಂತೇಳಿ? ಇಷ್ಟಕ್ಕೂ ನಮ್ಮ ಫಸ್ಟ್ ನೈಟ್ನ ಇಲ್ಲಿ ಅರೇಂಜ್ ಮಾಡಿರಾ? ಹ್ಞೂ ಮತ್ತೆ ನಿಂಗೊಂದು ವಿಷಯ ಗೊತ್ತಾ? ನಾನು ಫಸ್ಟ್ ಬೇಗ ಫೋನ್ ಮಾಡಿದ್ದೆ ನಿಮ್ಮ ಮನೆಯವ್ರಿಗೆ. ಫೋನ್ ಮಾಡಿ ಅಣ್ಣಗೆ ಹೇಳಿದೆ, ಇಲ್ಲೆಲ್ಲ ತಯಾರಿ ಮಾಡ್ತಾ ಐತಿ, ನೀವು ನನ್ನ ಫ್ರೆಂಡ್ ಕರ್ಕೊಂಡು ಇಲ್ಲಿಗೆ ಬರಬೇಕು ಅಂತೇಳಿ. ಫಸ್ಟ್ ಅವರು ಬೇಡ, ಅದೆಲ್ಲ ಸರಿ ಅನ್ಸಲ್ಲ, ಹಾಗೆ ಹಿಂಗೆ ಅಂತ ಅಂದ್ರೆ. ಆಮೇಲೆ ಯಾಕೋ ಗೊತ್ತಿಲ್ಲಪ್ಪ, ವಾಪಸ್ ಒಂದು ನನಗೆ ಬೇಜಾರಾತು. ನನಗೆ ಅತಿಯಾಗಿ ಫೋರ್ಸ್ ಮಾಡೋದು ಹೆಂಗೆ ಅಂತ ಸುಮ್ಮನಾಗಿದ್ದೆ. ಹೊಳ್ಳೆ ಒಂದು ಅರ್ಧ ತಾಸು ಬಿಟ್ಟು ತಾವೇ ಫೋನ್ ಮಾಡಿದ್ರು. ಆಯಿತು ಬರ್ತೀವಿ ಪಾರ್ವತಿ ಅವರೇ, ನಿಮ್ಮ ಐಡಿಯಾ ಏನೈತೆ ನೀವು ಮಾಡ್ಕೊರಿ ಅಂದರೆ ಭಾಳ ಖುಷಿ ಆಯ್ತು. ಅದಕ್ಕೆ ಡೆಕೋರೇಷನ್ ಮಾಡಿ ಈಗ ನೀವು ಬರ್ತೀರಿ ಅಂತ ಗೊತ್ತಿತ್ತು ನಂಗೆ. ಓ, ನನಗೆ ಅನ್ನಿಸ್ತೈತಿ ಫಸ್ಟ್ ಬೇಡ ಅಂದಾರ, ಆಮೇಲೆ ಅವ್ರ ತಂಗಿ ಅವಾಂತರ ನೋಡಿ ಅದೇ ಬಾಗಿಲು ತೋರಣ ಹಾಕಿ ಅಲಂಕಾರ ಮಾಡಕ್ಕೆ ನಿಂತಿದ್ಲಕ್ಕಿ ಪುಣ್ಯಾತ್ಗಿತ್ತಿ. ಅದನ್ನ ನೋಡಿ ಬೇಜಾರು ಅನಿಸಿ ಮೋಸ್ಟ್ಲಿ ನಿಮಗೆ ಫೋನ್ ಮಾಡಿರ್ಬೋದು ಅವರು. ಹೌದಾ? ಬಾಗಿಲು ತೋರಣನ? ಹೋಗ್ಲಿ ಬಿಡು, ಅದೆಲ್ಲ ಯಾಕೆ ಈಗ ಮಾತಾಡ್ತಿ? ಹೋಗ್ಲಿ, ನಿಂಗೆ ಹರ್ಟ್ ಆಕೈತಿ, ಅದೆಲ್ಲ ಬಿಟ್ಬಿಡು. ಈಗ ನಿಂಗೆ ಹೆಂಗೆ ಖುಷಿ ಆಯ್ತಾ? ಪಾರ್ವತಿ, ಖುಷಿ ಆತಂತ ಕೇಳ್ತೀಯಲ್ಲೇ, ನಿಜವಾಗ್ಲೂ ಒಂಥರ ಏನೋ ಬೇಜಾರಾಗಿತ್ತೆ. ಯಾಕಂತ ಗೊತ್ತಿರಲಿಲ್ಲ. ನನಗೆ ಈಗ ಎಷ್ಟು ಖುಷಿ ಆಗ್ತೈತೆ ಗೊತ್ತೇನೆ. ನಿನ್ನ ಖುಷಿನೇ ನನ್ನ ಖುಷಿ. ನೀನು ಎಷ್ಟೋ ಡ್ರೆಸ್ ಮದ್ವೆ ಒಳಗೆ ಸೇಮ್ ನಿನಗೆ ನನಗೆ ತರಿಸ್ಕೊಂಡು ಇಷ್ಟೆಲ್ಲ ಮಾಡಿ ನಾನು ನಿನಗೋಸ್ಕರ ಇಷ್ಟು ಮಾಡಂಗಿಲ್ಲನ? ಇನ್ನೂ ನೋಡ್ತೀರ, ನಾವಿಬ್ಬರು ಒಂದೇ ತಾಯಿ ಹೊಟ್ಟೆ ಮಕ್ಕಳ ಜೊತೆ ಇರೋಣಂತ, ಆಯ್ತಾ? ಯಾರು ಅಂದಿರಬಾರ್ದು ಅತ್ತಿಗಿನ ಅದ್ದಿ ಇಷ್ಟೊಂದು ಪ್ರೀತಿ ಆಗದಾರ ಅಂತೇಳಿ. ಸರಿ ಸರಿ, ನೀವೇನಾರ ಮಾತಾಡ್ಕೊಳ್ಳೋದಿದ್ರೆ ಮಾತಾಡ್ಕೊರಪ್ಪ. ಹೋದ್ಲಾ? ಅಂದಂಗ ಏನು ಅಮ್ಮೋರು ಫುಲ್ ಬ್ಯುಸಿನಾ? ಚೀ ಕಳ್ಳಿ ನಾಚ್ಕೊಂತಾಳ. ಓಹೋ, ಮೇಡಮ್ ಅವ್ರಿಗೆ ನಾಚ್ಕಿ. ಅರವಿಂದ್ ಇದನ್ನ ನೋಡಿದ್ನಂದ್ರೆ ಎಷ್ಟು ಖುಷಿ ಪಡ್ಬೋದಲ್ಲ? ಅಯ್ಯೋ ಯಪ್ಪ ದೇವ್ರೆ. ಅಲ್ಲ, ನಿಮ್ಮ ತಮ್ಮಗ ಆಫೀಸ್ಗೆ ಹೋಗಕ್ಕೆ ಮನ್ಸಿದ್ದಿಲ್ಲ ಇವತ್ತು, ಗೊತ್ತೇನ? ಬಲವಂತ ಮಾಡಿ ಕಳ್ಸೀನಿ. ಏನು ಫುಲ್ ಮೂಡ್ನಾಗೆ ಅದಾರ ಅವ್ರಂತರು. ಅಯ್ಯಪ್ಪ ದೇವ್ರೆ, ಅವ್ರನ್ನ ಹಿಡಿಯೋದ ಅಲ್ಲ. ಮೊನ್ನಿಂದ ಅವ್ರ ಪಜಿತಿ ನೋಡ್ಬೇಕಿತ್ತು ನೀನು. ಅಲ್ಲ, ಅವ್ರಿಗೆ ಎಷ್ಟು ಖುಷಿ ಗೊತ್ತೇನೆ. ಅದು ಅಲ್ಲದೆ ಇವತ್ತು ಆಫೀಸ್ ಯಾವಾಗ 6 ಗಂಟೆ ಆಕತ್ತೋ ಯಾವಾಗ ಮನೆಗೆ ಬಂದೇನು, ಯಾವಾಗ 6 ಗಂಟೆ ಆಕತ್ತೋ ಯಾವಾಗ ಮನೆಗೆ ಬಂದೇನು ಅಂತೇಳಿ ಬೆಳಗಿಂದ ಇಷ್ಟೊತ್ತನ ಅಂತಂದ್ರೆ ಒಂದು 10 ಫೋನ್ ಮಾಡ್ಯಾರ ಗೊತ್ತೇನ. ಮತ್ತೆ ಏನಪ್ಪ ಹೊಸ್ತಾಗಿ ಅದೇ ಖುಷಿ ಆಗ್ತಾಯ್ತು ಅವಂಗ. ನೋಡಮ್ಮ, ಫಸ್ಟ್ ದೌಡು ನಮ್ಮ ಅಪ್ಪ ನಮ್ಮ ಅವ್ವ ಒಂದು ಚಲೋ ಗಂಡು ಮೊಮ್ಮಗನು ಹೆಣ್ಣು ಮೊಮ್ಮಗನು ಯಾವುದೋ ಒಂದು ಇಲ್ಲ ಅವಳಿ ಜೋಳಿ ದೌಡ್ ಕೊಟ್ಬಿಡು. ಆಡಿಸ್ಕೊಂತ ಕುಂದಿರ್ಲಿ, ಬೇಜಾರಾಗಿರ್ತದೆ ಅವ್ರಿಗೂ. ನೀನು ಅದೇ ಕೆಲಸ ಮಾಡು. ಅದೇ ಮಾಡೋಣ ವರ್ಷ ಪೂರ್ತಿ. ಇಲ್ಲವಾ, ನನ್ನ ತಲೆಗೀಗ ಸದ್ಯ ಅದೆಲ್ಲ ಏನೂ ಇಲ್ಲ. ನೋಡೋಣ, ದೇವ್ರು ಕೊಟ್ರೆ ಯಾಕೆ ಬೇಡ ಅನ್ಬೇಕು. ಆದ್ರೆ ನನ್ನ ತಲೆ ಒಳಗಿರೋದು ಈಗ ಸದ್ಯ ನಿಂಗೆ ಗೊತ್ತಲ್ಲ, ಆಫೀಸ್ಗೆ ಹೋಗ್ಬೇಕು, ದುಡಿಬೇಕು, ಅಪ್ಪ ಅವಾಗ ನೋಡ್ಕೋಬೇಕು. ನಮ್ಮಪ್ಪ ನನ್ನ ಯೋಚನೆ ಒಳಗೆ ಇರ್ತಾರೆ. ನಿನ್ನೆ ಲಕ್ಷ್ಮಿಗೆ ಫೋನ್ ಮಾಡಿದ್ದೆ, ಇವತ್ತಾಗಿಲ್ಲ, ಹಚ್ಬೇಕು ಆಮೇಲೆ. ಅಪ್ಪ ನಿನ್ನೆ ಊಟ ಮಾಡೋ ಹೊತ್ನಾಗ ಭಾಳ ನೆನ್ಸ್ಕೊಂಡು ಕಣ್ಣೀರಾಕತ್ತಿತ್ತಂತ. ನಮ್ಮಪ್ಪ ಅಂದ್ರೆ ನಂಗೆ ಭಾಳ ಇಷ್ಟ. ನಾ ಯಾವಾಗ ನಮ್ಮ ಅಪ್ಪನ ಬಿಟ್ಟು ಇದ್ದಿಲ್ಲ ಬಿಡ ಇಷ್ಟಷ್ಟು ದಿನಗಟ್ಲೆ. ಅದ್ರಾಗ ಬೇರೆ ಮದುವೆ ಮಾಡ್ಕೊಂಬಂದೇನಲ್ಲ, ಸ್ವಲ್ಪ ಅದಕ್ಕೆ ವಾಸ್ತವಕ್ಕೆ ಹೊಂದ್ಕೊಳಕ್ಕೆ ಟೈಮ್ ಬೇಕು ಅವರಿಗೆ. ಕ್ರಮೇಣ ಎಲ್ಲ ಕಡಿಮೆ ಆಗ್ತೈತೆ ಬಿಡ. ಮತ್ತು ಈಗ ನೋಡಿ ನಮ್ಮಪ್ಪ ನಮ್ಮವನು ಎಷ್ಟು ಮಿಸ್ ಮಾಡ್ಕೊಳಕತ್ತೇನೆ.